ಪ್ರಾರಂಭ ಮಾಡಲಿಕ್ಕೆ ಬನ್ನಿ ಅಧ್ಯಕ್ಷರು ಹಾಗೂ ಪ್ರಾರಂಭ ಮಾಡಲಿಕ್ಕೆ ಒಂದು ಮಾತನ್ನು ಆಡಬೇಕಾಗುತ್ತೆ. ಸಾರ್ವಜನಿಕ ಸಹಕಾರದಿಂದ ಈ ನಡೆಯುತ್ತಿರುವಂತಹ ನವರಾತ್ರಿ ಮಹೋತ್ಸವದಲ್ಲಿ ದೇವಿಗೆ ಪ್ರಿಯವಾದಂತಹ ಯಕ್ಷಗಾನವನ್ನು ಭಾಗವತ ದ್ವಯರಾದಂತಹ ಉದಯಕುಮಾರ್ ಮತ್ತು ಮಹೇಶ್ ಕುಮಾರ್ ಅವರು ಶಕ್ತಿ ಮೀರಿ ವೃತ್ತಿ ಪುರಸ್ಸರವಾಗಿ ಅದನ್ನು ನಡೆಸಿಕೊಳ್ಳುವರಿದ್ದಾರೆ. ಅದಕ್ಕೆ ಅನುಕೂಲವಾಗಿ ಪ್ರಸನ್ನ ಅಡಿಗಳು ಅದಕ್ಕೆ ತುಂಬ ಪ್ರಶಾಸನಿಗೆ ತುಂಬ ಉಪಕಾರ ಸಹಾಯವನ್ನು ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ಆ ದೇವಿಯು ಸಕಲರಿಗೂ ಇಷ್ಟಾರ್ಥ ಸಿದ್ಧಿಯನ್ನು ಕೊಟ್ಟು ಯಶಸ್ವಿ ಜೀವನವನ್ನು ಎಲ್ಲರಿಗೂ ಪರಿಪಾಲಿಸಿ ಅಂತ ಹಾರೈಸ್ತಾ ನನ್ನ ಮಾತು ನವರಾತ್ರಿ ಉತ್ಸವದ 10 ದಿವಸಗಳ ಕಾರ್ಯಕ್ರಮ, ಧಾರ್ಮಿಕ ಕಾರ್ಯಕ್ರಮ ಅಷ್ಟು ಸುಲಭದಲ್ಲ, ಬಹಳಷ್ಟು ಖರ್ಚಿದೆ. ಆದರೂ ಕೂಡ ಶ್ರದ್ಧೆಯಿಂದ ಆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರಲ್ಲ, ಇವರ ಸೇವೆಯನ್ನು ಗುರುತಿಸಿಕೊಂಡು ನಾವು ಕುಳಿತಲ್ಲಿಯೇ ಚಪ್ಪಾಳೆಯ ಮೂಲಕವಾಗಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸುವಂತೆ ತಮ್ಮಲ್ಲಿ ವಿನಂತಿ. ಹಾಗೆ ಭಗವಂತರೇ, ನಿಮ್ಮ ಕೇಳಿಕೆಯಂತೆ ಇವರೀರು ಆಗಮಿಸಿದ್ದಾರೆ. ಇವರ ಆಶೀರ್ವಾದ, ದೇವಿಯ ಅನುಗ್ರಹ ಇದೆ. ತಾವು ತಮ್ಮ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಬೇಕು ಎಂಬುದಾಗಿ ತಮ್ಮಲ್ಲಿ ಭಕ್ತಾಭಿಮಾನಿಗಳ ಹಾಗೂ ಯಕ್ಷಗಾನದ ಅಭಿಮಾನಿಗಳ ಪರವಾಗಿ ವಿನಂತಿಸಿಕೊಂಡು ಈಗ ಕಾರ್ಯಕ್ರಮದ ಪ್ರಾರಂಭ ಮಾಡಿದೆ. ಸರಿಯಲ್ಲ? ಹಾಂ. ಮುಖ್ಯವಾಗಿ ನಮ್ಮ ಈ ಕಾರ್ಯಕ್ರಮದಲ್ಲಿ ನಮ್ಮ ಈ ಒಂದು ದೇವಸ್ಥಾನಕ್ಕೆ ಎಲ್ಲದಕ್ಕೂ ಕೂಡ ನಮ್ಮ ಸತೀಶ್ ಪೂಜಾರಿ ಬೆಣ್ಣೆಕೊಡಲು ಅವರು ನಮ್ಮ ಆಧಾರ ಸ್ತಂಭ. ಅವರಿಗೆ ಒಂದು ನಂಬಿಕೆ ಇದೆ ದೇವರ ಮೇಲೆ. ಭಾಳ ಕಷ್ಟಪಟ್ಟು ಮೇಲಕ್ಕೆ ಬಂದವರು. ಇದಕ್ಕೆಲ್ಲ ಮುಖ್ಯ ಕಾರಣ ಏನು ಅಂತೇಳಿದರೆ, ನನ್ನ ಪರಿಶ್ರಮದ ಜೊತೆಯಲ್ಲಿ ಶ್ರೀದೇವಿಯ ಅನುಗ್ರಹ ಇದ್ದದ್ದರಿಂದ ನಾನಿಷ್ಟ ಎತ್ತರಕ್ಕೆ ಏರಲಿಕ್ಕೆ ಸಾಧ್ಯವಾಗಿದೆ ಎನ್ನುವುದನ್ನು ಬಲವಾಗಿ ನಂಬಿಕೊಂಡವರು. ಸತ್ಯವೂ ಕೂಡ ಅವರು. ಆ ನೆಲೆಯಲ್ಲಿ ತಾನು ಬರ್ತೇನೆ, ನೀವು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿ ಎನ್ನುವವರ ಮಾತಿನೊಂದಿಗೆ ನಾವೀಗ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಅವರಿಗೂ ಕೂಡ ಶ್ರೀ ಬನ್ನಿ ಮಾಕಾಡಿ ಇನ್ನೂ ಹೆಚ್ಚಿನ ಯಶಸ್ಸನ್ನು ನೀಡಲಿ ಎಂಬ ಹಾರೈಕೆ ನಮ್ಮದು. ಶ್ರೀ ಗುರುಗಣಾಧಿಪತಯೇ ನಮಃ. ವಿಘ್ನೇಶಾಯ ಸರಸ್ವತ್ಯೈ ಪಾರ್ವತ್ಯೈ ಗುರವೇ ನಮಃ. ದಕ್ಷಿಣಾಮೂರ್ತಿ ದೇವಾನಾಂ ಸಕಲ ಕಾರ್ಯ ವಿಜಯೀ ಭವ. ದಕ್ಷಿಣ
ಆಗಮಿಸಿದಂತಹ ಎಲ್ಲ ನಮ್ಮ ಬನ್ನಿ ಮಹಾಕಾಳಿ ದೇವಿಯ ಸದ್ಭಕ್ತರು ಹಾಗೂ ಯಕ್ಷಗಾನ ಕಲಾಭಿಮಾನಿಗಳಿಗೆ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ನಮ್ಮ ತಂಡದ ಪರವಾಗಿ ನೀಡುವುದರ ಜೊತೆಗೆ ಈ ದಿನದ ನಾವು ಆಡುತ್ತಿರುವಂತಹ ಯಕ್ಷಗಾನ ಪ್ರಸಂಗ ಇವಾಗಲೇ ನಿಮಗೆ ಹೇಳಿದಾಗೆ ಶಮಂತಕ ರತ್ನ ಶಮಂತಕೋಪಖ್ಯಾನ ಅನ್ನೋದಾಗಿ ಈ ಪ್ರಸಂಗದ ಹಿಮ್ಮೇಳ ಹಾಗೂ ಪಾತ್ರಧಾರಿಗಳ ವಿವರವನ್ನು ನಿಮಗೆ ನೀಡಲಿದ್ದೇನೆ. ಹಿಮ್ಮೇಳದಲ್ಲಿ ಭಾಗವತರಾಗಿ ನಮ್ಮ ಈ ಸಂಘದ ಯಕ್ಷಗುರುಗಳಾದಂತಹ ಶ್ರೀಯುತ ಉದಯಕುಮಾರ್ ಹೊಸಾಳ ಮಂದಾರ್ತಿ ಮೇಳದಲ್ಲಿ ಪ್ರಧಾನ ಭಾಗವತರು, ಹಾಗೆ ಮದ್ದಲೆ ವಾದಕರಾಗಿ ಇದೇ ಸಂಘದ ಗುರುಗಳಾದಂತಹ ಯಕ್ಷಗುರುಗಳಾದಂತಹ ಮಹೇಶ್ ಕುಮಾರ್ ಮಂದಾರ್ತಿ ನಾನು, ಹಾಗೆ ಚಂಡೆವಾದಕರಾಗಿ ಕಾಳಿಂಗನಾಡರ ಒಡನಾಡಿ ಹಿರಿಯ ಚಂಡೆವಾದಕರಂತಹ ಶ್ರೀಯುತ ರಾಮಕೃಷ್ಣ ಮಂದಾರ್ತಿಯವರು ನಮ್ಮ ಜೊತೆಗಿದ್ದಾರೆ. ಇವರೆಲ್ಲರಿಗೂ ಪ್ರೀತಿಪೂರ್ವಕವಾದಂಥ ಸ್ವಾಗತವನ್ನು ನನ್ನ ತಂಡದ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಬಯಸ್ತಾ ಇದ್ದೇನೆ. ಇನ್ನು ಹಿಂದೆ ನಮ್ಮ ಪ್ರಸಾದನದಲ್ಲಿ ಸಹಕರಿಸ್ತಿರುವಂಥವರು ಪ್ರಸಾದನ ಶ್ರೀ ದುರ್ಗಾ ಆರ್ಟ್ಸ್ ಮಹೇಶ್ ಕುಮಾರ್ ಮಂದಾರ್ತಿ ನನ್ನದೇ. ಅದರಲ್ಲಿ ಹಿರಿಯರಾದಂತಹ ರಂಗನಾಥ್ ಶೆಟ್ಟಿಗಾರ್ ಅವರಿಗೂ ಸಹ ಪ್ರೀತಿಪೂರ್ವಕ ಸ್ವಾಗತ. ಹಾಗೆ ಇನ್ನೋರ್ವ ಪ್ರಸಾದನದಲ್ಲಿ ನಮ್ಮವರೇ ಆದಂತಹ ಮಹೇಶ್ ಕುಂದಾಪುರ ಇವರಿಗೂ ಸಹ ಪ್ರೀತಿಪೂರ್ವಕವಾದ ಸ್ವಾಗತ. ಇನ್ನು ಪಾತ್ರಧಾರಿಗಳಾಗಿ ಈ ದಿನದ ಪ್ರಧಾನ ಪಾತ್ರಧಾರಿಯಾಗಿ ಜಾಂಬವಂತ ಶ್ರೀಮತಿ ರಮ್ಯಾ ಹೆಬ್ಬಾರ್, ವೃತ್ತಿಯಲ್ಲಿ ಪ್ರಾಧ್ಯಾಪಕಿಯಾಗಿ ಹವ್ಯಾಸಿಯಾಗಿ ಯಕ್ಷಗಾನದ ಹಲವಾರು ವೇಷಗಳನ್ನು ಮಾಡಿಕೊಂಡು ಸಂಯನಿಸಿಕೊಂಡಂತಹ ಒಬ್ಬ ಮಹಿಳಾ ಕಲಾವಿದೆ, ನಮ್ಮ ಸಂಘದ ಪ್ರಧಾನ ಕಲಾವಿದರು. ಜೊತೆಗೆ ಬಲರಾಮನ ಪಾತ್ರಧಾರಿಯಾಗಿ ಶ್ರೀಯುತ ಪ್ರದ್ಯುಮ್ನ ಹೆಬ್ಬಾರ್, ಕೃಷ್ಣನ ಪಾತ್ರಧಾರಿಯಾಗಿ ಮಾನ್ವಿ ಮಂದರ್ತಿ, ಹಾಗೆ ಸತ್ರಾರ್ಜಿತನ ಪಾತ್ರಧಾರಿಯಾಗಿ ತನಿಷಾ ಬಾರ್ಕೂರ್, ಹಾಗೆ ಸಿಂಹನ ಪಾತ್ರಧಾರಿಯಾಗಿ ಅನ್ವಿತಾ ಬಾರ್ಕೂರ್, ಪ್ರಸೇನನ ಪಾತ್ರಧಾರಿಯಾಗಿ ಕೃಷ್ಣ ಬೆಣ್ಣೆಕುದುರು, ಜಾಂಬವತಿಯಾಗಿ ಕೃತಿ ಹೊಸಾಳ, ಬಾಲಗೋಪಾಲರಾಗಿ ಕುಮಾರಿ ಪ್ರಾಪ್ತಿ, ಹಾಗೆ ಕುಮಾರಿ ರುಹಾನಿಕಾ. ಹೊಸದಾಗಿ ನಮ್ಮ ಸಂಘಕ್ಕೆ ಸೇರಿದಂತಹ ವಿದ್ಯಾರ್ಥಿ ರುಹಾನಿಕಾ ಏನೂ ಗೊತ್ತಿಲ್ಲ, ಆದರೂ ಅವಳನ್ನು ಸಹ ನಾವು ರಂಗಸ್ಥಳಕ್ಕೆ ಇವತ್ತು ವಿದ್ಯಾರ್ಥಿಗೆ ಉತ್ಸಾಹ ಬರಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಅವಳನ್ನು ನಾವು ರಂಗಸ್ಥಳಕ್ಕೆ ಇವತ್ತು ಒಂದು ಹೋಗಿಸುವಂತಹ ಪ್ರಯತ್ನವನ್ನು ಮಾಡಿದ್ದೇವೆ. ಹಾಗೆ ಇನ್ನು ನಮ್ಮ ಹೆಚ್ಚುವರಿ ನಮ್ಮ ಶಿಷ್ಯರಾದಂತಹ ರಂಗ ಸಜ್ಜಿಕೆಯಲ್ಲಿ ಪ್ರಜ್ವಲ್ ಹಾಗೆ ರಾಕೇಶ್, ಇನ್ನು ಧ್ವನಿವರ್ಧಕದಲ್ಲಿ ನಮ್ಮವರೇ ಆದಂತಹ ಅತಿ ತ್ವರಿತಗತಿಯಲ್ಲಿ ನಮಗೆ ಸಹಾಯ ಮಾಡಿದಂತಹ ನಮ್ಮ ಅಡಿಗರ ಸಾಲಿಗ್ರಾಮದು ಅವರ ಬಳಗ ಹಾಗೆ ಅಡಿಗರಿಗೆ ಬಹಳ ಪ್ರೀತಿಪೂರ್ವಕವಾದಂತಹ ಸ್ವಾಗತ. ಜೊತೆಗೆ ಅವರಿಗೂ ಸಹ ಬಳಗದವರಿಗೆ ಬಂದವರಿಗೂ ಸಹ ನನ್ನ ಪ್ರೀತಿಪೂರ್ವಕವಾದ ನಮನಗಳು, ಜೊತೆಗೆ ಸ್ವಾಗತವನ್ನು ನಾನು ಬಯಸಲಿಕ್ಕೆ ಇಷ್ಟಪಡ್ತೇನೆ. ಇದೆಲ್ಲದಕ್ಕೆ ಕಾರಣವಾದಂತಹ ನಮ್ಮ ಈ ಸಂಘದ ಸ್ಥಾಪಕರಾದಂತಹ ಶ್ರೀಯುತ ಪ್ರಸಾದ್ ಭಟ್ರು,
ಇವರಿಗೂ ಸಹ ಪ್ರೀತಿಪೂರ್ವಕ ಸ್ವಾಗತವನ್ನು ನಮ್ಮ ಗುರುಗಳ ಇಬ್ಬರ ಪರವಾಗಿ ವೈಯಕ್ತಿಕವಾಗಿ ನಾವು ಬಯಸ್ತಾ ಇದ್ದೇವೆ. ಜೊತೆಗೆ ನಮ್ಮ ಬೆನ್ನೆಲುಬಾಗಿ ನಿಂತಿದ್ದಂತಹ ಸುಧಾಕರ್ ಮಾಸ್ಟರ್ ಹಾಗೆ ನಮ್ಮ ಸಂಘದ ಉಪಾಧ್ಯಕ್ಷರಾದಂತಹ ನಮ್ಮ ಪ್ರಭಾಕರ್ ಬಾಯ್ರವರು ದಾನಿಗಳು ಸಹ ಹೌದು. ಅವರು ಜೊತೆಗೆ ಸತೀಶ್ ಪೂಜಾರಿ ಅವರು ಇವರು ಸಹ ನಮ್ಮ ಸಂಘದ ದಾನಿಗಳು. ಇವರೆಲ್ಲರಿಗೂ ಸಹ ನನ್ನ ವೈಯಕ್ತಿಕವಾದ ನಮನಗಳನ್ನು ಸಲ್ಲಿಸುತ್ತಾ ಕಾರ್ಯಕ್ರಮದ ಆರಂಭಕ್ಕೆ ತಮ್ಮೆಲ್ಲರಲ್ಲಿ ಅಪ್ಪಣೆಯನ್ನು ಕೇಳ್ತಾ ಇದ್ದೇನೆ. ನಮಸ್ಕಾರ. ತುಂಗಗಿರಿ ಪ್ರಭೇದನ ಪವಿ ವಿಘ್ನಾಧಿ ಕುಂಭೋದ್ಭವ ವಿಘ್ನಗೌಘ ಘನ ಪ್ರಚಂಡ ವಿಘ್ನೇಶ್ವರ ಪಾತುಮ ಗಜಮುಖನೆ ಮೆರವೆ ಗರದನೆ ನಿಜ ಗುಣಾನ್ವಿತ ಪರಶುಧಾರನೆ ರಜತಗಿರಿ ಗೊಡೆಯನ ಕುಮಾರನೆ ವಿದ್ಯಾವಾರಿಧಿಯೇ ಅಜನು ಹರಿ ರುದ್ರಾದಿಗಳು ಸಲೆ ಫಲಿಸುದಿಯ ಅನವರದಲಿಂದದೋ ತ್ರಿಜಗವಂದಿತ ಗಣಪ ಕುಟುಂಬತಿಗೆ ಮಂಗಲವ ಅಂಬುನಿಜಿಯಾತ್ಮಜಿಗೆ ಕೈ ಮುಗಿದು ಅಂಬುನಿಜಿಯಾತ್ಮಜಿಗೆ ಕೈ ಮುಗಿದು ಅಂಬುಜಾಸನ ವಾಣಿಯರ ಪಾದಾಂಬುಜಗೆ ಬಡಬಡದ ವರ್ಣಿಮನಿ ಕಥಾಮೃತವ
ಹಾಗಾಗಿ ಅವನ ನಂತರದವರ ಮನೆತನದವರು ನಾವೆಲ್ಲ ಯಾದವರಾದವ ಯಾದವರನ್ನು ಕೆಲವರನ್ನು ಜೊತೆಗೂಡಿ ಈ ಬೃಂದಾವನವನ್ನು ನಮ್ಮ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಡಳಿತ ನಡೆಸುತ್ತಿದ್ದೇವೆ. ಈ ನಮ್ಮ ಯಾದವರಲ್ಲಿ ಪ್ರಖ್ಯಾತರಾದವ ಉಗ್ರಸೇನ ಭೂಪತಿಯವರು ಅವರ ಮೊದಲಲ್ಲಿ ಆಳುತ್ತಿದ್ದಾರೆ. ಕೃಷ್ಣ ಬಲರಾಮರು ದ್ವಾರಕೆಯಲ್ಲಿ ನೆಲೆಸಿದ್ದಾರೆ. ಪ್ರಜಾಜನರೆಲ್ಲ ಸುಖಿಗಳಾಗಿದ್ದಾರೆ. ಭಗವಾನ್ ಸೂರ್ಯದೇವರನ್ನು ಕುರಿತು ತಪಸ್ಸು ಮಾಡಿ ಶಮಂತಕ ರತ್ನವನ್ನು ಪಡೆದಿದ್ದೇವೆ. ಹಾಗಾಗಿ ನಾವು ಶಕ್ತಿ ಸಂಪನ್ನರಾಗಿದ್ದೇವೆ. ಸಂಪತ್ತಿನ ನೆಲೆ ನಮ್ಮ ಬೃಂದಾವನವಾಗಿದೆ. ರಾಜಕೀಯವಾಗಿ ಯಾವುದೇ ನ್ಯೂನ್ಯತೆ ಬಾರದಂತೆ ಪ್ರಜೆಗಳನ್ನು ಸಲಹುತ್ತಾ ಬಂದಿದ್ದೇನೆ. ಆದರೆ ಎಂದಿನಂತೆ ಇಂದು ಓಲಗವನ್ನಿಟ್ಟ ಸಂದರ್ಭ. ಚಾರಕರಾಡಿದ ಮಾತನ್ನು ಕೇಳಿದಿರೇ? ಉಪವನಕ್ಕೆ ಮೃಗ ಪಕ್ಷಿಗಳ ಹಾವಳಿಯಾಗಿದೆ ಅಂತೆ. ಈಗಿಂದೀಗಲೇ ಮೃಗ ಬೇಟೆಗೆ ತೆರಳಿ ದುಷ್ಟ ಮೃಗಗಳನ್ನು ತಡೆದು ನಾಡಿಗೆ ಬಂದ ಕಷ್ಟವನ್ನು ಪರಿಹರಿಸುತ್ತೇನೆ. ಯಾರಲ್ಲಿ ಶಬರರು ಬೇಟೆಗೆ ಸಿದ್ಧರಾಗಿ ಆ
ನಮ್ಮ ಶ್ರೇಯಸ್ಸಿಗಾಗಿರೋ ಮಣಿಯೋದು ನಮ್ಮ ನಾಡಿಗೆ ಬಂದು ವಿಪತ್ತನ್ನು ಪರಿಹರಿಸುವುದು ಪವಿತ್ರವಾದ ಕೆಲಸವೇ ಆಗಿದೆ. ಅದರಿಂದ ನೀನು ಕೊಡಲೇಬೇಕು. ಕೈ ಮುಗಿದು ಕೇಳುತ್ತೇನೆ. ಇಂತಹ ಸಂದರ್ಭದಲ್ಲಿ ನಿನಗೆ ಈ ಆಶೆ ಯಾಕೆ ಹುಟ್ಟಿತು ಗೊತ್ತಿಲ್ಲ. ಆಗಲಿ ಬಹಳ ಜಾಗ್ರತೆಯಿಂದ ಅದನ್ನು ಉಪಯೋಗಿಸು. ಯಾವ ಕಾಲಕ್ಕೂ ಅದರ ಪಾವಿತ್ರ್ಯತೆ ಕೆಡದಂತೆ ಜಾಗ್ರತೆ ಮಾಡು. ಸುಚಿರ್ಭೂತನಾಗಿ ಒಳಗೆ ಬಾ. ಮನೆಯನ್ನು ಕೊಡುತ್ತೇನೆ. ನೀನು ಹೇಳಿದಂತೆ ಆಗಲಿ ಅಣ್ಣ. ಪ್ರಾಣಿಗಳನ್ನು ಜೀವಿಸುವಂತದ್ದು ನನ್ನ ಕ್ರಮವಾದರೆ ಈ ಮೃಗರಾಜನ ನಾಸಿಕಕ್ಕೆ ಮಾನವನ ವಾಸನೆ ಪಡೆಯುತ್ತಾ ಇದೆ. ಈ ಮೃಗರಾಜನ ಬಾಯಿಗೆ ತುತ್ತಾಗಲು ಅದ್ಯಾವುದೋ ಮಾನವ ಈ ಕಾಡಿಗೆ ಬಂದಿರಬೇಕು. ಅವನನ್ನು ಅನಿಸುತ್ತಾ ಮುಂದೆ ಸಾಗುತ್ತೇನೆ. ಎಲ್ಲೋ ಕೆಟ್ಟ ಮಗುವೇ, ಕೆಟ್ಟ ಕಾಲನ
ಇದರ ಅಧಿಕಾರಿಯಾಗಿ ಬಲಭದ್ರಗಾದಂತಹ ನಾನು ಆಡಳಿತವನ್ನು ನಡೆಸುತ್ತಿದ್ದೇನೆ. ಸಲಹೆ ಸೂಚನೆ ಎಲ್ಲ ಕೃಷ್ಣನದ್ದೇ. ಹಾಗಾಗಿ ನಾನು ಯಾವುದೇ ಕಾರಣಕ್ಕೂ ಕೂಡ ತಲೆ ಕೆಡಿಸಿಕೊಳ್ಳುವುದನ್ನ ಅಲ್ಲ. ಕೃಷ್ಣವರ ರಾಮರಾದಂತಹ ನಮ್ಮನ್ನ ದೇವರು ಅಂತ ಪೂಜಿಸುವವರು ಇದ್ದಾರೆ, ಕೆಟ್ಟ ದೃಷ್ಟಿಯಿಂದ ನಮ್ಮನ್ನ ನೋಡಿ ದೂಷಿಸುವವರು ಇದ್ದಾರೆ. ಇರಲಿ, ಅವರವರ ಮನೋಧರ್ಮಕ್ಕೆ ಸರಿಯಾಗಿ ಯೋಚಿಸುತ್ತಾರೆ. ಮತ್ತು ನಮ್ಮ ಭಯರ ಕೆಲಸ ಕಾರ್ಯ ಲೋಕ ಕಲ್ಯಾಣಕ್ಕಾಗಿ ಅದೆಲ್ಲ ಹೌದು ಸ್ವಾಮಿ. ಇಷ್ಟೇ ನಮ್ಮದಿದ್ದರೂ ಕೂಡ ಅದನ್ನ ಹಾಳು ಮಾಡೋದಕ್ಕೆ ನನ್ನ ತಮ್ಮ ಕೃಷ್ಣನೊಬ್ಬನಿದ್ದರೆ ಸಾಕು. ಕೇಳಿದಿರ ಸ್ವಾಮಿ, ಈಗಾಗಲೇ ನಾರದರು ಬಂದು ಹೇಳಿರುವಂತಹ ಮಾತು. ಸತ್ರಾಜಿತನ ತಮ್ಮ ಪ್ರಸೇನ ಭೇಟಿಗೆ ಹೋದಂತಹ ಸಂದರ್ಭದಲ್ಲಿ ನನ್ನ ತಮ್ಮನಾದಂತಹ ಕೃಷ್ಣ ಮರ್ಯಾದೆ ಹೋಗಿ ಆ ಪ್ರಸೇನನನ್ನ ಸಮಂತಕ ಮನೆಯನ್ನ ಕದ್ದು ತಂದಿದ್ದಾನೆ. ನಮ್ಮಂತಹ ಅಪವಾದ ಬಂದಿದೆಯಂತೆ. ಅವನನ್ನು ವಿಚಾರಿಸುತ್ತೇನೆ. ಅಧಿಕ ಪ್ರಸಂಗಿ
ಇಲ್ಲ. ನಿನಗೊಬ್ಬನಿಗೆ ಸುಖ ಸಿಕ್ಕಿದರೆ ಸಾಕು. ನಿನ್ನವರು 4 ಜನ ನಿನ್ನನ್ನು ಹೊಗಳಿದರೆ ಸಾಕು. ಕಳ್ಳ ನಡೆಯಲಿಲ್ಲ. ಅರುಗಾಬೆ ಹೋಗೋ ಅಯ್ಯಯ್ಯಲೇ. ಒಪ್ಪಿಕೊಳ್ಳುತ್ತೀಯಲ್ಲ? ಯಾಕೆ ಸತ್ರಾಜಿತ? ಸರಿಯಾದ ಉತ್ತರ ಬೇಕು. ಪ್ರಶ್ನೆ ಸರಿಯಾಗಿದ್ದರೆ ಉತ್ತರ ಕೊಟ್ಟಿದ್ದರೆ ಹೇಳುತ್ತೇನೆ. ಎಲ್ಲ ಕೃಷ್ಣ, ನಿನ್ನ ತುಡಿ ಚಮತ್ಕಾರದ ಮಾತು ಎಲ್ಲ ಇಲ್ಲಿ ಬೇಡ, ಇಲ್ಲಿ ಕೇಳು. ಬೃಂದಾವನಾಧಿಕಾರಿ ಸತ್ರಾಜಿತ ಭಗವಾನ್ ಸೂರ್ಯದೇವನನ್ನು ಕುರಿತು ತಪಸ್ಸನ್ನ ಮಾಡಿ ಶಮಂತಕ ಎನ್ನುವಂತಹ ಮಣಿಯನ್ನು ಪಡೆದಿದ್ದಾನೆ. ಹೌದು, ಒಳ್ಳೆಯ ರತ್ನ ಅದು. ದಿನವೊಂದಕ್ಕೆ 8 ತೊಲೆ ಚಿನ್ನ ಕೊಡುತ್ತದೆ. ನೀನು ನೋಡಿದ್ದೀಯ ಅದನ್ನ? ಇಲ್ಲ, ಕೇಳಿದ ವರ್ತಮಾನ. ಒಮ್ಮೆ ನೀನು ಅವನಲ್ಲಿ ಕೊಡುವಂತ ಕೇಳಿದೆಯಂತೆ? ಹೌದು, ಕೇಳಿದ್ದು ಮಾತ್ರ. ಅವನು ಕೊಡಲಿಲ್ಲ, ನಾನು ಸುಮ್ಮನಿದ್ದೆ. ಅವನು ಕೊಡಲಿಲ್ಲ, ನೀನು ಬಿಡಲಿಲ್ಲ. ಕೃಷ್ಣ, ಅಣ್ಣ, ಏನು ಗೊತ್ತಿಲ್ಲದವರ ಹಾಗೆ ನಡೆಸಬೇಡ. ಸತ್ರಾಜಿತರ ತಮ್ಮ ಪ್ರಸೇನ ಬೇಟೆಗೆ ಹೋಗುವಂತಹ ಸಂದರ್ಭದಲ್ಲಿ ಆ ಶಮಂತಕ ಮಣಿಯನ್ನು ಧರಿಸಿಕೊಂಡು ಹೋಗಿದ್ದಾನಂತೆ. ನೀನು ಅಲ್ಲಿವರೆಗೆ ಹೋಗಿ ಆ ಪ್ರಸೇನನ್ನ ಕೊಂದು ಅವನಲ್ಲಿದ್ದ ಶಮಂತಕ ಮಣಿಯನ್ನು ತಂದಿದ್ದೀಯ. ಎಲ್ಲಿದೆ ಆ ಮಣಿ? ಇತ್ತ ಕೊಡು. ಅರೆ ಪ್ರಸೇನ Allah
ಅಂತ ಅಣ್ಣನಿಗೆ ಮೋಸ ಮಾಡಿ ಈಗ ಕೊಲೆ ಪಾತಕಿ ಎಂಬಂತಹ ಬಿರುದನ್ನು ಪಡೆದು ನಮ್ಮ ವಂಶದ ಕೀರ್ತಿಗೆ ಕಳಂಕ ತಂದೆಯಲ್ಲ. ಇನ್ನು ದಸೆಯಿಂದ ಮುಖ ಎತ್ತಿ ತಿರುಗಾಡುವಂತಿಲ್ಲ. ಪಾಪ ನೀನು ಮಾಡಿದರೂ ಕೂಡ ಅರಸನಾಗಿ ಆ ಹೊಣೆಯನ್ನು ಹೊತ್ತು ಭೂಪ್ರದಕ್ಷಿಣೆಯನ್ನ ಮಾಡಿ ಪಾಪವನ್ನು ಪರಿಹರಿಸಿಕೊಳ್ಳುತ್ತೇನೆ. ಈಗಲೇ ಹೊರಟೆ. ಸತ್ಯ ಹೇಳ್ತೀಯಾ? ಹಾಗಾದ್ರೆ ಹೇಳು.
ಪ್ರಸೇನನನ್ನ ಕೊಂದುದು ನಾನೇ. ತಗೋ, ಇಲ್ಲಿದೆ ಶಮಂತಕ ರತ್ನ ಎಂದು. ಆ ಮಣಿಯನ್ನು ನನಗೆ ಒಪ್ಪಿಸಿ ನನ್ನ ಕಾಲನ್ನ ಹಿಡಿ. ಇದು ಜನರ ಪಾದದಾರಿಯಾಗಿ ಹೇಳುತ್ತೇನೆ. ಪ್ರಸೇನ ಮತ್ತು ಶಮಂತಕ ರತ್ನದ ವಿಚಾರ ನನಗೆ ತಿಳಿದಿಲ್ಲ ಅಣ್ಣ. ಇನ್ನು ಸೆರೆಮನೆಯಲ್ಲಿ ಹುಟ್ಟಿದಾಗ ನಿನ್ನ ತಂದೆ ತಾಯಿಯರ ಬಂಧನ ಕಳಚಿ ಹೋಯಿತಂತೆ. ಆಗ ಅವರಿಗೆ ನೀನು ಕಂಡೆಯಂತೆ. ನಿನಗೆ ಯಾರು ತಂದೆ ಯಾರು ತಾಯಿ ಈ ಮಾತೆಲ್ಲ ಬೇಡ. ಸೂರ್ಯಚಂದ್ರರ ಆಣೆಯಾಗಿ ನನಗೆ ತಿಳಿದಿಲ್ಲ. ನೀನು ಮಗುವಾಗಿದ್ದಾಗ ಒಮ್ಮೆ ಮಣ್ಣನ್ನು ತಿಂದೆಯಂತೆ. ಆಗ ಯಶೋದೆ ಬಂದು ನಿನ್ನ ಬಾಯನ್ನು ಬಿಡಿಸಿ ನೋಡಿದಾಗ ಇಡೀ ಬ್ರಹ್ಮಾಂಡವನ್ನೇ ಕಂಡಳಂತೆ. ಸೂರ್ಯಚಂದ್ರರು ಕೂಡ ಅದರೊಳಗೆ ಇದ್ದವರಲ್ಲವೇ? ಈ ಸಾಕ್ಷಿ ಎಲ್ಲ ಬೇಡ. ಅಣ್ಣ, ನಿನ್ನ ವರ್ತನೆ ವಿಚಿತ್ರವಾಗಿದೆ. ಯಾರು ನಿನ್ನ ಮನಸ್ಸಿಗೆ ಈ ರೀತಿಯ ದುರ್ಬೋಧನೆ ಕೊಟ್ಟವರು? ಯಾರ್ಯಾರು ಹೇಳಿದರೆ ನಂಬುವ ಜನ ನಾನಲ್ಲ. ಸುರಮನಿಗಳಂತಹ ನಾರದರೇ ಹೇಳಿರುವಂತಹ ಮಾತು. ನಾರದರು ಹೇಳಿದ ಮಾತು? ಹೌದು. ಹಾಗಾದರೆ ನಾನು ಸತ್ಯ ಹೇಳಲೇಬೇಕು. ಹಾಗಾದ್ರೆ ಹೇಳು. ಅಣ್ಣ, ಇಂದ್ರ ಕಾಲದಲ್ಲಿ ನಾನು ಹೇಳುತ್ತೇನೆ. ಆ ಪ್ರಸೇನ, ಶಮಂತಕ ರತ್ನ, ಅವನ ವರ್ಣ, ಈ ಯಾವ ವಿಚಾರ ನನಗೆ ತಿಳಿದಿಲ್ಲ ಅಣ್ಣ. ನನ್ನ ಪದದಾಣೆ ಕೃಷ್ಣ ಬಾಯಿಲಿ ಇರದಿರಲು ವಂಚನೆ
ಸತ್ಯಾಸತ್ಯತೆಯನ್ನು ಅರಿದವರಲ್ಲ. ಹಾಗಾದ್ರೆ ಇಲ್ಲಿಗೆ ಯಾಕೆ ಬಂದರು? ಲೋಕಾಪವಾದ ಬಂದಿದೆ, ಅದನ್ನ ಪರಿಹರಿಸಿಕೊಳ್ಳಿ ಎಂದು ಸೂಚಿಸುವುದಕ್ಕೆ ಬಂದರು. ನೀನು ಅಪರಾಧಿ ಆದ ನನಗೆ ನಂಬಿಕೆ ಬಂತು. ಆದರೂ ಕೂಡ ಈ ಕಡೆಯೇ ಕುರಿತು ಸಂಶೋಧನೆಯಿಂದಾಗಬೇಕು. ಆ ಪ್ರಸನ್ನ ಎಲ್ಲಿಗೆ ಹೋದ, ಏನಾದ, ಸತ್ತಿದರೆ ಹೇಗೆ ಸತ್ತ, ಆ ಮಣಿಗೆ ಎಲ್ಲಿದೆ ಎಂಬುದರ ಶೋಧನೆಯಿಂದಾಗಬೇಕು. ಒಟ್ಟಾಗಿ ಸತ್ರಾಜಿತನನ್ನು ಸಮಾಧಾನ ಪಡಿಸಬೇಕು. ಪ್ರೀತಿಯೊಳು ಬಲಭದ್ರಗೊಂದಿಸಿ ಪ್ರೀತಿಯೊಳು ಬಲಭದ್ರಗೊಂದಿಸಿ ಸಗಭವನ ಈತಟ್ಟು ಕ್ಷಣದೊಳಗೆ ಜೀವದೊಳ ಆತನಿರೆ ಕರೆತಗೀನು ಈತದು ಕ್ಷಣದೊಳಗೆ ಜೀವದೊಳ ಆತನಿರೆ ಕರೆತಗೀನು ಪ್ರೀತಿಯರಿ ಐದಂದು ಪಿನ್ನಗ ಮಾಡ್ಬೇ ಪ್ರೀತಿಯರಿ ಐದಂದು ಪಿನ್ನಗ ಮಾಡ್ಬೇ ತಾನಂದ ಆ